ನಮ್ಮ ರಾಜ್ಯದ ಪ್ರತಿಷ್ಠಿತ ತಾಂತ್ರಿಕ ವಿವಿ ಗೂಗಲ್ ಮೀಟ್ನಲ್ಲೇ ಅಸಹ್ಯಕರವಾದಂತಹ ಒಂದು ಪ್ರಸಂಗ ನಡೆಯುತ್ತೆ. ಏನು ಆ ಅಸಹ್ಯಕರವಾದಂತಹ ಪ್ರಸಂಗ ಅಂತಂದರೆ, ಗೂಗಲ್ ಮೀಟಿಂಗ್ನಲ್ಲಿ ಮೀಟಿಂಗ್ ಮಾಡಬೇಕಾದ್ರೇ ಒಂದು ಅಶ್ಲೀಲ ವಿಡಿಯೋ ಪ್ಲೇ ಆಗಿಬಿಡುತ್ತೆ. ಬೆಳಗಾವಿಯ ವಿಶ್ವೇಶ್ವರಯ್ಯ ತಾಂತ್ರಿಕ ಮಹಾವಿವಿಯ ಸಭೆಯ ಸಂದರ್ಭದಲ್ಲಾದಂಥ ಘಟನೆ ಇದು. ಆ ಮೀಟಿಂಗ್ನಲ್ಲಿ ರಾಜ್ಯದ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ಗಳಿರ್ತಾರೆ. ಈ ಗೂಗಲ್ ಮೀಟ್ನ ಆನ್ಲೈನಲ್ಲಿ ಮೀಟಿಂಗ್ ಅಂದರೆ ಸಭೆ ಕರೆದಿದ್ದು ವಿಟಿಯುನ ಕುಲಸಚಿವರು. ಗೂಗಲ್ ಮೀಟ್ನ ವೇಳೆಯಲ್ಲಿ ಇದ್ದಕ್ಕಿದ್ದಂತೆ ಅಶ್ಲೀಲ ವಿಡಿಯೋ ಪ್ರಸಾರವಾಗಿಬಿಡುತ್ತೆ. ಅಶ್ಲೀಲ ವಿಡಿಯೋ ಪ್ರಸಾರವಾಗ್ತಾ ಇದ್ದಂತೆ ಬೇರೆ ಬೇರೆ ಕಾಲೇಜಿನ ಪ್ರಿನ್ಸಿಪಾಲ್ಗಳಿರ್ತಾರಲ್ಲ, ಆ ಮೀಟಿಂಗ್ನಲ್ಲಿ ಭಾಗಿಯಾಗಿರ್ತಾರಲ್ಲ, ಅವ್ರಿಗೊಂದು ರೀತಿಯಾಗಿ ಮುಜುಗರ, ಇದೇನಿದು ಅಂತ. ಅಶ್ಲೀಲವಾದಂತಹ ವಿಡಿಯೋ ಪ್ರಸಾರವಾಗಿಬಿಡುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಕಡೆಗಳಲ್ಲಿ ನೋಡಿದ್ದೀವಿ, ಆದರೆ ವಿಟಿಯು ಮೀಟಿಂಗ್ನಲ್ಲಿ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬೆಳಗಾವಿ ವಿಟಿಯು ಗೂಗಲ್ ಮೀಟಿಂಗ್ ವೇಳೆ ಅಶ್ಲೀಲ ವಿಡಿಯೋ ಪ್ರಸಾರವಾಗುತ್ತೆ, ಹೆಂಗಾಯ್ತಿದ್ದು ಅಂತ ಗೊತ್ತಾಗಿಲ್ಲ. ಆದರೆ ತಕ್ಷಣವೇ ಬೆಳಗಾವಿ ಸೈಬರ್ ಕ್ರೈಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ವಿಟಿಯು ಕುಲಸಚಿವರು ಕಂಪ್ಲೇಂಟ್ ಕೊಡ್ತಾರೆ. ಗೂಗಲ್ ಲಿಂಕನ್ನು ಬಳಸಿ ಯಾರೋ ಅಪರಿಚಿತ ವಿಡಿಯೋವನ್ನು ಪ್ರಸಾರ ಮಾಡಿದ್ದಾನೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಟಿಯು ಕುಲಸಚಿವರಾದಂಥ ಪ್ರೊಫೆಸರ್ BE ರಂಗಸ್ವಾಮಿ ಅವರು ಸೈಬರ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹೆಂಗೆ ಬರೋದಕ್ಕೆ ಸಾಧ್ಯ ಅಂತ. ಈಗ ಗೂಗಲ್ ಮೀಟಲ್ಲಿ ಲೈವ್ಗೆ ಬರಬೇಕು, ಮಾತನಾಡಬೇಕು, ಮೀಟಿಂಗ್ ಇದೆ ಅಂತಂತಂದರೆ ಆ ಲಿಂಕ್ ಯಾರು ಕಳಿಸಿರ್ತಾರೋ ಅವರು ಮಾತ್ರ ಆ ಒಂದು ಮೀಟಿಂಗ್ಗೆ ಎಂಟ್ರಿ ಆಗೋದಕ್ಕೆ ಸಾಧ್ಯ, ಆ ಲಿಂಕ್ನಿಂದ ಒಳಗೆ ಬರೋದಕ್ಕೆ ಸಾಧ್ಯ. ಆ ಲಿಂಕ್ ಹೆಂಗೆ ಲೀಕ್ ಆಯಿತು ಅಂತ. ಆ ಲಿಂಕ್ ಏನಾದರೂ ಲೀಕ್ ಆಗಿ ಯಾರೋ ಗೊತ್ತಿರೋರು ಮಾಡಿದಾರಾ, ಅಥವಾ ರ್ಯಾಂಡಮ್ ಆಗಿ ಈ ಸೈಬರ್ ಕಳ್ಳರು ಇರ್ತಾರಲ್ಲ ಅವರೇನಾದರೂ ರ್ಯಾಂಡಮ್ ಆಗಿ ಎಂಟ್ರಿ ಕೊಟ್ಟರೆ ಅದಕ್ಕೆ ಅನುಮಾನ ಮೂಡ್ತಾ ಇದೆ. ಹಾಗಾಗಿ ಈ ಪ್ರಸಂಗ ಯಾವಾಗ ನಡೀತು, ಗೂಗಲ್ ಮೀಟ್ನಲ್ಲಿ ಮೀಟಿಂಗ್ ಆಗುವಂಥ ಸಂದರ್ಭದಲ್ಲಿ ಯಾವಾಗ ಈ ರೀತಿಯ ಅಶ್ಲೀಲ ವಿಡಿಯೋ ಪ್ರಸಾರವಾಗುತ್ತೋ ತಕ್ಷಣವೇ ತಡ ಮಾಡದೇನೆ ವಿಟಿಯು ಕುಲಸಚಿವರು ಸೈಬರ್ ಕ್ರೈಮ್ ಠಾಣೆಗೆ ಕಂಪ್ಲೇಂಟ್ ಕೂಡ ಕೊಡ್ತಾರೆ. ಈಗ ಆ ಕಂಪ್ಲೇಂಟ್ನ ಎಫ್.ಐ.ಆರ್ ಕೂಡ ಆಗಿದೆ ನೋಡಿ. ಎಫ್.ಐ.ಆರ್ ಪ್ರತಿಯನ್ನು ಗಮನಿಸ್ತಾ ಇದ್ದೀವಿ. ಅನ್ನೋನ್ ಅಕ್ಯೂಸ್ಡ್. ಆ ವಿಡಿಯೋವನ್ನು ನಿಜಕ್ಕೂ ನೀವು ನೋಡೋಕ್ಕಾಗಲ್ಲ, ಅದನ್ನು ನಾವು ಪ್ರಸಾರ ಮಾಡೋಕ್ಕೂ ಆಗಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಬೋದು ಅಷ್ಟೇ. ಗೂಗಲ್ ಮೀಟ್ನಲ್ಲಿ ಎಲ್ಲ ಇಂಜಿನಿಯರಿಂಗ್ ಕಾಲೇಜಿನ ಪ್ರಿನ್ಸಿಪಾಲ್ಗಳು ಇರ್ತಾರೆ, ಕುಲಸಚಿವರು ಇರ್ತಾರೆ. ಇದ್ದಕ್ಕಿದ್ದಂತೆ ಮಧ್ಯದಲ್ಲೇ ವಿಡಿಯೋ ಪ್ರಸಾರ ಆಗಿಬಿಡುತ್ತೆ, ಅಶ್ಲೀಲ ವಿಡಿಯೋ. ಇದು ಎಲ್ರಿಗೂ ಮುಜುಗರಕ್ಕೆ ಕಾರಣವಾಗಿರೋದು. ಹಾಗಾಗಿ ಎಫ್.ಐ.ಆರ್ ದಾಖಲಾಗಿದ್ರೆ ಆ ವಿಡಿಯೋವನ್ನು ನಾವು ಪ್ರಸಾರ ಮಾಡೋಕ್ಕೂ ಆಗಲ್ಲ, ನೀವು ನೋಡೋಕ್ಕೂ ಆಗಲ್ಲ, ಹಂಗಿದೆ ಅದು. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಸಿದ್ದೇಶ್ ಪುಟಾಣೆ ಫೋನ್ ಸಂಪರ್ಕದಲ್ಲಿ. ಸಿದ್ದೇಶ್, ನಾನು ಅಂದ್ಕೊಂಡಂಗೆ ಈ ಗೂಗಲ್ ಮೀಟ್ನಲ್ಲಿ ಎಂಟ್ರಿ ಆಗಬೇಕು ಅಂತಂದರೆ ಒಂದು ಲಿಂಕ್ ಬೇಕು, ಆ ಲಿಂಕ್ ಮುಖಾಂತರ ಎಂಟ್ರಿ ಆಗಬೇಕು. ಆ ಲಿಂಕ್ ಲೀಕ್ ಆಗಿ ಯಾರಾದರೂ ಪರಿಚಯಸ್ಥರು ಯಾರಾದರೂ ಎಂಟ್ರಿ ಕೊಟ್ರ, ಅಥವಾ ರ್ಯಾಂಡಮ್ ಆಗಿ ಈ ಸೈಬರ್ ವಂಚಕರಿಗೆ ಯಾರಾದರೂ ಎಂಟ್ರಿ ಕೊಟ್ರ? ಈಗ ಸದ್ಯ ಎಫ್.ಐ.ಆರ್ ಆಗಿದೆಯಲ್ಲ, ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಏನು ವಿಚಾರ ಗೊತ್ತಾಗಿದೆ ಅಂತ? ಶರತ್, ತಾವು ಹೇಳ್ದಂಗೆ ಏನು ಸೈಬರ್ ವಂಚಕರು ಏನಿದ್ದಾರೆ ಅವ್ರು ಮಾಡೋದಾದ್ರೆ ಸೈಬರ್ ವಂಚಕರು ಅಂತ ಯಾವಾಗ ಕರೆಕೊಳ್ತಾರೆ, ಯಾವಾಗ ಒಂದು ಸೆಕ್ಯೂರ್ಡ್ ಲಿಂಕ್ ಇರುತ್ತೆ, ಆ ಲಿಂಕ್ ಸೆಕ್ಯೂರ್ಡ್ ಇದ್ದಾಗ ಅದನ್ನ ಬೈಪಾಸ್ ಮಾಡಿದವರಿಗೆ ಸೈಬರ್ ಹ್ಯಾಕರ್ಸು ಮತ್ತೆ ಸೈಬರ್ ವಂಚಕರು ಅಂತಾರೆ. ಆದ್ರೆ ಇದೊಂದು ವಿಟಿಯು ಅಫಿಲಿಯೇಟೆಡ್ ಕಾಲೇಜಸ್ ಏನು ಒಂದು ಗೂಗಲ್ ಮೀಟ್ ಇರುತ್ತೆ, ಒಂದು ಗೂಗಲ್ ಮೀಟು ವಿಟಿಯು ಕಡೆಯಿಂದ ಏನು ಒಂದು ಹೋಸ್ಟ್ ಮಾಡ್ಲಾಗಿರುತ್ತೆ. ಇದಕ್ಕೆ ಯಾರು ಅಟೆಂಡರ್ ಇರ್ಬೋದು ಅಥವಾ ಮೀಟಿಂಗ್ ಕೋಆರ್ಡಿನೇಟರ್ ಇರ್ತಾರೆ, ಅದು ಯಾವುದೇ ರೀತಿಯಾದಂತಹ ಸೆಕ್ಯೂರಿಟಿ ಅಥವಾ ಎನ್ಕ್ರಿಪ್ಷನ್ ಏನಂತೇವೆ ಆ ಎನ್ಕ್ರಿಪ್ಷನ್ ಈ ಮೀಟಿಂಗ್ ಅಲ್ಲಿ ಬಳಸೋದಿಲ್ಲ. ಕಾಟಾಚಾರಕ್ಕೆ ಏನಂತಂದ್ರೆ ಒಂದು ಓಪನ್ ಲಿಂಕ್ ಅನ್ನ ಇವರು ಎಲ್ಲರಿಗೂ ಕಳಿಸುವ ಮುಖಾಂತರ ತಾವೇ ಇದನ್ನು ಏನಂತಂದ್ರೆ ಇಂಥ ಒಂದು ಎಂಬ್ಯಾರಸಿಂಗ್ ಸಿಚುವೇಶನ್ಗೆ ತಾವೇ ರೆಡಿ ಮಾಡಿ ಕೊಟ್ಟುವಂತ ವಿಟಿಯುದೇ ಇದೊಂದು ನಿರ್ಲಕ್ಷ್ಯ ಆಗೋದು ಒಂದು ಮೇಲ್ನೋಟಕ್ಕೆ ಹೇಳ್ಬೋದು. ಯಾಕಂತಂದ್ರೆ ವಿಟಿಯು ಇದೊಂದು ಪ್ರತಿಷ್ಠಿತ ಸಂಸ್ಥೆ. ಎನ್ಕ್ರಿಪ್ಷನ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು, ಇಂಜಿನಿಯರ್ಸ್ ಅನ್ನು ಕೂಡ ಇವರೇ ಏನಂತಂದ್ರೆ ಪ್ರೊಡ್ಯೂಸ್ ಮಾಡಿರುವಂತದ್ದು. ಆದ್ರೆ ಇವರಿಗೆ ಒಂದು ಸಾಮಾನ್ಯವಾದ ಒಂದು ಗೂಗಲ್ ಮೀಟ್ ಅನ್ನು ಇಷ್ಟೆಲ್ಲಾ ಕಾಲೇಜಸ್ ಜೊತೆ ನಾವು ಗೂಗಲ್ ಮೀಟ್ ಅಲ್ಲಿ ಏನಾದ್ರು ಮಾಹಿತಿಗಳು ಹಂಚ್ಕೋಬೇಕಾದ್ರೆ ಅದನ್ನೊಂದು ಸೆಕ್ಯೂರ್ಡ್ ಲಿಂಕ್ ಅನ್ನ ಅವರು ಕೊಡ್ಲಿಕ್ಕಾಗಲ್ಲ ಅಂದ್ರೆ ಇದೊಂದು ವಿಪರ್ಯಾಸಕ್ಕೆ ಸರಿ ಅನ್ಬೋದು. ಹಾಗಾದ್ರೆ ಎನಿವೇ, ಈಗ ಏನು ವಿಸಿ ಇದ್ದಾರೆ, ಇದೊಂದು ಘಟನೆ ನಡೆದ ತಕ್ಷಣ ವಿಸಿ ಇಮಿಡಿಯೇಟ್ಲಿ ಆ ಮೀಟಿಂಗ್ ಅನ್ನ ಕ್ಲೋಸ್ ಮಾಡಲು ಎಲ್ಲ ಪ್ರಿನ್ಸಿಪಲ್ ಆಗಿರ್ಬೋದು ಅಥವಾ ಮೀಟಿಂಗ್ ಅಲ್ಲಿ ಪಾರ್ಟಿಸಿಪೆಂಟ್ಸ್ ಹೇಳಿದ ತಕ್ಷಣ ಅದೇ ದಿನದಲ್ಲಿ ಸೈಬರ್ ಕ್ರೈಮ್ ಬೆಳಗಾವಿ ಬ್ರಾಂಚ್ಗೆ ಏನೊಂದೊಂದು ಕಂಪ್ಲೇಂಟ್ ಕೊಡ್ತಾರೆ. ಆದ್ರೆ ಇನ್ನೂವರೆಗೆ ಇದು ಯಾರು ಮಾಡಿದ್ದಾರೆ, ಅದರ ಅಕ್ಯೂಸ್ ಯಾರು ಅಂತ ಇನ್ನೂವರೆಗೆ ಬೆಳಕಿಗೆ ಬಂದಿಲ್ಲ. ಒಟ್ಟಾರೆಯಾಗಿ ಇದೊಂದು ಘಟನೆ ಏನಂತಂದ್ರೆ ಸದ್ಯ ಎಲ್ಲ ತಾಂತ್ರಿಕ ಕಾಲೇಜ್ಗಳಾಗಿರ್ಬೋದು ಮತ್ತೆ ಇನ್ನುಳಿದ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಒಂದು ನಗೆ ಪಾಟ್ಲಕ್ಕೆ ಇದೊಂದು ಎಡೆ ಮಾಡಿಕೊಟ್ಟಿದೆ ಶರತ್. ಎಸ್, ಥ್ಯಾಂಕ್ ಯು ಸಿದ್ದೇಶ್ ಡೀಟೇಲ್ಸ್ಗಾಗಿ.